ಬಿಗ್ ಬಾಸ್ ಸೀಸನ್ 12ರ ಹವಾ ಹೇಗಿತ್ತು ಅಂದರೆ ಬಿಗ್ ಬಾಸ್ ಸೀಸನ್ 13 ಇನ್ನೂ ಶುರುನೇ ಆಗಿಲ್ಲ. ಈಗಾಗಲೇ ಇದರ ಹಾವಳಿ ಹೆಚ್ಚಾಗಿದೆ. ಜನರಲ್ಲಿ ಹುಚ್ಚು ಕೂಡ ಎಬ್ಬಿಸಿದೆ. ಯಾಕಂದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 13ರಲ್ಲಿ ಕಲರ್ಸ್ ಕನ್ನಡದವರು ಸಾಮಾನ್ಯ ಜನರಿಗೂ ಅವಕಾಶವನ್ನು ನೀಡಿದ್ದಾರೆ. ಈಗಾಗಲೇ ಸಾಮಾನ್ಯ ಜನರು ಸೆಲೆಬ್ರಿಟಿ ಆಗುವಂತಹ ಆಡಿಷನ್ ನಡೆದಿದೆ. ಅಷ್ಟೇ ಅಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಆಡಿಷನ್ ರಿಸಲ್ಟ್ ಕೂಡ ಬರ್ತಾ ಇದೆ. ಇಷ್ಟು ಬೇಗ ಯಾಕೆ ಆಡಿಷನ್ ರಿಸಲ್ಟ್ ಬರುತ್ತೆ ಅಂದರೆ ಬಿಗ್ ಬಾಸ್ ಸೀಸನ್ 13ರ 2 ಪ್ರೊಮೋಗಳನ್ನು ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದ್ದು ಅವುಗಳನ್ನು ನೋಡಿದರೆ ಕೂಡ ಗೊತ್ತಾಗುತ್ತೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 13 ಆದಷ್ಟು ಬೇಗನೆ ಶುರುವಾಗಲಿದೆ ಅಂತ ಚಾನಲ್ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಈ ಆಡಿಷನ್ ರಿಸಲ್ಟ್ ಬೇಗ ಬರುತ್ತೆ. ಸಾಮಾನ್ಯ ಜನರ ಮಾಹಿತಿ ಅಂತೂ ನಮಗಂತೂ ತಿಳಿದಿಲ್ಲ, ಆದರೆ ಸೆಲೆಬ್ರಿಟಿಗಳ ಟಾಪ್ ವೈರಲ್ ಲಿಸ್ಟ್ ಇದೆ. ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗೇ ಹೋಗ್ತಾರೆ ಅನ್ನುವಂಥ ಸೆಲೆಬ್ರಿಟಿಗಳು ಯಾವ ಕಾಮಿಡಿಯನ್ಸ್ಗಳು, ಯಾವ ಸಿಂಗರ್ಸ್, ಯಾವ ಹೀರೋಯಿನ್ಗಳು ಅಥವಾ ಯಾವ ಯೂಟ್ಯೂಬರ್ಗಳು ಹೋಗ್ತಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಸಹಕರಿಸಿ. ಹೊಸ ಮಾಹಿತಿಗಳೊಂದಿಗೆ ಮತ್ತೆ ವಿಡಿಯೋಸ್ಗಳಲ್ಲಿ ಸಿಗ್ತಾ ಇರ್ತೀನಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ಬಾರಿ ಬಿಗ್ ಬಾಸ್ ಸೀಸನ್ 13 ತುಂಬಾ ಯುನೀಕ್ ಆಗಿದೆ ಅಂತ ಹೇಳ್ಬೋದು. ಪ್ರತಿ ಸೀಸನ್ಗಳಲ್ಲಿ ಒಂದು ಪ್ರೋಮೋ ನೋಡಿದಂತೆ ಕುತೂಹಲ ಹೆಚ್ಚಾಗ್ತಾ ಹೋಗುತ್ತೆ. ಈ ಬಾರಿ ಇನ್ನೂ ಕುತೂಹಲ ಹೆಚ್ಚಾಗಿದೆ. ಯಾಕಂದರೆ ಸಾಮಾನ್ಯ ಜನರು ಕೂಡ ಆಡಿಷನ್ನಲ್ಲಿ ಗೆದ್ದು ಸೆಲೆಬ್ರಿಟಿ ಆಗುವಂಥ ಅವಕಾಶ ಇಲ್ಲಿದೆ. ಅಷ್ಟೇ ಅಲ್ಲ, ಈ ಬಾರಿ ಬೇಗ ಕೂಡ ಶುರುವಾಗಲಿದೆ. ಈ 2 ಪ್ರೋಮೋಗಳನ್ನು ನೋಡಿದರೆ ತಿಳಿದು ಬಂದಿದೆ ಸೀಸನ್ ತುಂಬಾ ಯುನೀಕ್ ಆಗಿ ಮತ್ತು ಹೊಸ ಕಾನ್ಸೆಪ್ಟ್ ಒಂದಿಗೆ ಬರಲಿದೆ ಅಂತ. ಸೊ ಪ್ರತಿ ಸೀಸನ್ನಲ್ಲೂ ಯುನೀಕ್ ಆಗಿರುವಂತಹ ಕಾಮಿಡಿಯನ್ಗಳು ಇದ್ದೇ ಇರ್ತಾರೆ. ಈ ಬಾರಿ ಟಾಪಲ್ಲಿರುವ ಕಾಮಿಡಿಗಳೇನೆಂದರೆ ಇವರೇ. ಟಿವಿ ರಿಯಾಲಿಟಿ ಶೋಗಳಲ್ಲೂ ಮಿಂಚುತ್ತಿರುವ ವ್ಯಕ್ತಿಗಳಿವರು. ಕಾಮಿಡಿ ಕಿಲಾಡಿ, ಮಜಾ ಭಾರತ ಅಂತ ಎಷ್ಟೋ ಶೋಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಗೆಸ್ಟ್ ಆಕ್ಟರ್ ಆಗಿ ಕೂಡ ಹೋಗಿದ್ದಾರೆ. ಈ 3 ಹೆಸರು ಈ ಸೀಸನ್ನಲ್ಲಿ ತುಂಬಾ ಕೇಳಿ ಬರ್ತಾ ಇದೆ. ಯಾಕಂದರೆ ಕಳೆದ ಬಾರಿ ಕೂಡ ಈ 3 ಹೆಸರು ತುಂಬಾ ಬೇಡಿಕೆಯಲ್ಲಿತ್ತು. ಇವರು ಬೇರೆ ಯಾರು ಅಲ್ಲ, ರಾಘವೇಂದ್ರ, ಹುಲಿ ಕಾರ್ತಿಕ್ ಮತ್ತು ಜಗ್ಗಪ್ಪ. ಈ 3 ಹೆಸರು ತುಂಬಾನೇ ವೈರಲ್ ಆಗ್ತಾ ಇದೆ. ಈ 3ರಲ್ಲಿ ಯಾರಾದರೂ ಒಬ್ಬರು ಸೀಸನ್ಗೆ ಬಂದೇ ಬರುವ ಸಾಧ್ಯತೆ ತುಂಬಾನೇ ಇದೆ. ಕಾಮಿಡಿಯನ್ಗಳಲ್ಲಿ ಈ 3 ಜನ ತಪ್ಪಿದ್ರೆ ಅಂದರೆ ಬಿಗ್ ಬಾಸ್ ಶೋನಲ್ಲಿ ಹೇಗಾಗುತ್ತೆ ಅಂದರೆ ಕೊನೆಯವರೆಗೂ ಯಾರು ಬರ್ತಾರೆ ಅಂತ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಆಗೋದೇ ಇಲ್ಲ. ಒಂದು ವೇಳೆ ಈ 3 ಜನರು ಏನಾದರೂ ತಪ್ಪಿದ್ರೆ ಮತ್ತೆ ಬರೋ ಕಾಮಿಡಿಯನ್ಸ್ಗಳಂದರೆ ಸಿರಿಂಡೆ, ರಘು ಮತ್ತು ಮಾನಸ. ಇವರ ಹೆಸರು ಕೂಡ ತುಂಬಾನೇ ವೈರಲ್ ಆಗ್ತಾ ಇದೆ. ಈ 5 ಜನರಲ್ಲಿ ಯಾವ ಕಾಮಿಡಿಯನ್ ಬೇಕಾದರೂ ಸ್ಪರ್ಧಿಯಾಗಿ ಈ ಸೀಸನ್ಗೆ ಬರ್ಬೋದು. ಕಾದು ನೋಡೋಣ ಏನಾಗುತ್ತೆ ಅಂತ. ಈ 5 ಜನರ ಹೆಸರು ಕಾಮಿಡಿ ಕ್ಯಾಟಗರಿಯಿಂದ ಬರುವ ಚಾನ್ಸಸ್ ತುಂಬಾನೇ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಹೆಸರುಗಳು ತುಂಬಾನೇ ಚರ್ಚೆಯಲ್ಲಿವೆ. ಫ್ಯಾನ್ ಬೇಸ್ ಮತ್ತು ಸೋಷಿಯಲ್ ಮೀಡಿಯಾದ ಆಧಾರದ ಮೇಲೆ ಹೇಳ್ತಾ ಇರುವಂಥ ಹೆಸರುಗಳಿವು. ನಿಮಗೆ ಯಾರಿಷ್ಟ? ಬಿಗ್ ಬಾಸ್ ದೊಡ್ಡ ಮನೆಯಲ್ಲಿ ಯಾರನ್ನು ನೋಡೋಕ್ಕೆ ಇಷ್ಟಪಡ್ತೀರಿ ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವಿಶೇಷ ಸ್ಪರ್ಧೆಗಳನ್ನು ನೋಡೋಕ್ಕೆ ಹೋದರೆ ಸೀಸನ್ಗಳಲ್ಲಿ ಸೋಷಿಯಲ್ ಮೀಡಿಯಾದಿಂದ, ಯೂಟ್ಯೂಬ್ಗಳಿಂದ ಎಷ್ಟೋ ಜನರನ್ನು ಆಯ್ಕೆ ಮಾಡ್ತಾರೆ. ಕಳೆದ ಬಾರಿ ರಕ್ಷಿತಾ ಶೆಟ್ಟಿ ಮತ್ತು ಮೊದಲು ನಿವೇದಿತಾ ಗೌಡ ಅವರು ಬಂದಿರೋ ಥರ ಅದೇ ರೀತಿ ಈ ಸೀಸನ್ನಲ್ಲೂ ಖಂಡಿತವಾಗಲೂ ಒಬ್ಬರು ಅಥವಾ ಇಬ್ಬರು ಬರುವಂಥ ಚಾನ್ಸಸ್ ಇದೆ. ಯಾಕಂದರೆ ಬಿಗ್ ಬಾಸ್ ಆಡಿಷನ್ ಶುರುವಾಗಿದೆ. ಎಷ್ಟೋ ಇನ್ಫ್ಲೂಯೆನ್ಸರು ಆಡಿಷನ್ಗಳನ್ನು ಕೂಡ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಬ್ಬರು ಅಥವಾ ಇಬ್ಬರು ಇನ್ಫ್ಲೂಯೆನ್ಸರ್ಗಳು ಅಥವಾ ಯೂಟ್ಯೂಬರ್ಗಳು ಯಾರೇ ಆಗಿರಲಿ ಬರುವಂಥ ಚಾನ್ಸಸ್ ತುಂಬಾ ಇದೆ. ಹಾಗೆ ಈ ಪಟ್ಟಿಯಲ್ಲಿ ಅಂದರೆ ಟಾಪ್ ಪಟ್ಟಿಯನ್ನು ನೋಡೋಕೆ ಹೋದರೆ ಈ 3 ಜನರ ಹೆಸರು ಟಾಪ್ ಲಿಸ್ಟಲ್ಲಿದೆ. ಅವರು ಯಾರ್ಯಾರಪ್ಪ ಅಂತ ಕೇಳಿದ್ರೆ ಡಾಕ್ಟರ್ ಬ್ರೋರು ಟಾಪ್ ಲಿಸ್ಟ್ ಇರೋ ಹೆಸರು ಇವ್ರದ್ದು. ಕಳೆದ 2-3 ಸೀಸನ್ಗಳಿಂದ ಇವರ ಹೆಸರಂತೂ ವೈರಲ್ ಆಗ್ತಾನೆ ಇದೆ. ಆದರೆ ಕಳೆದ ಸೀಸನ್ಗಳಲ್ಲೇ ಡಾಕ್ಟರ್ ಬ್ರೋರು ತಿಳಿಸಿರೋ ಪ್ರಕಾರ ಬಿಗ್ ಬಾಸ್ಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಈ ಬಾರಿಯೂ ಇವರ ಹೆಸರು ತುಂಬ ವೈರಲ್ ಆಗ್ತಾ ಇದೆ. ಮತ್ತು ವರುಣ್ ಆರಾಧ್ಯ ಇವರು ಆಲ್ರೆಡಿ ಕಲರ್ಸ್ ಕನ್ನಡದ ಸೀರಿಯಲ್ನಲ್ಲೂ ಕಾಣಿಸಿಕೊಂಡಿದ್ದಾರೆ. ಮತ್ತು ಸ್ಯಾಮ್ ಸಮೀರ್ ಅವರು. ಈ 3 ಜನರ ಹೆಸರು ತುಂಬಾ ಟಾಪಲ್ಲಿವೆ. ನೋಡೋಣ ಈ 3 ಯೂಟ್ಯೂಬರ್ಗಳಲ್ಲಿ ಯಾರು ಈ ಸೀಸನ್ಗೆ ಬರ್ತಾರೆ ಅಂತ. ಯಾರು ನಿಮ್ಮ ಫೇವ್ರೆಟ್, ಯಾರನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನು ಸಿಂಗರ್ ಕ್ಯಾಟಗರಿನ ನೋಡಿದರೆ ತುಂಬಾ ವೈರಲ್ ಆದ ಹೆಸರು ಬಾಳು ಬೆಳಗಿಂದಿ. ಜಾನಪದ ಹಾಡಿನಿಂದಲೇ ಫೇಮಸ್ ಆದಂಥ ವ್ಯಕ್ತಿಯರು ಸರಿಗಮಪ ಸ್ಪರ್ಧೆಯಾಗಿ ಕೂಡ ಆಯ್ಕೆಯಾಗಿದ್ದರು. ಈ ಬಾರಿ ಇವರು ಬರುವಂಥ ಚಾನ್ಸಸ್ ತುಂಬಾ ಇದೆ. ಸ್ನೇಹಿತರೆ, ಈ ಎಷ್ಟು ಜನರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆದಂಥ ವ್ಯಕ್ತಿಗಳ ಹೆಸರು. ಈ ಎಲ್ಲ ಕಂಟೆಸ್ಟೆಂಟ್ಗಳು ಹೆಸರು ಫ್ಯಾನ್ ಬೇಸ್ ಮೇಲೆ ಮಾತ್ರ ಸೆಲೆಕ್ಟ್ ಮಾಡಿರೋದು ಅಷ್ಟೇ. ಕೊನೆ ಕ್ಷಣದವರೆಗೂ ಬಿಗ್ ಬಾಸ್ನಲ್ಲಿ ಯಾರು ಮನೆಗೆ ಹೋಗ್ತಾರೆ, ಯಾರು ಹೋಗೋಕೆ ಆಗೋದಿಲ್ಲ ಅಂತ ಹೇಳೋಕೆ ಆಗೋದಿಲ್ಲ. ಈ ಇಷ್ಟು ಜನರ ಬಿಟ್ಟು ನಿಮ್ಮ ಪ್ರಕಾರ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ಬೋದು, ಯಾರನ್ನು ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಹೊಸ ಮಾಹಿತಿಗಳೊಂದಿಗೆ ಸಿಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.